ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ಭದ್ರತೆ ಅಂದರೆ ಕೇವಲ ಸೇನೆ ಅಲ್ಲ, ಅದು ಟೆಕ್ನಾಲಜಿ ಅಥವಾ ಸೈನ್ಸ್, ನವೀನ ಯುಕ್ತಿಗಳು ಮತ್ತು ದಿಟ್ಟ ಯೋಚನೆಗಳ ಮಿಶ್ರಣ ಆಗಿರುತ್ತೆ. ಈ ಡಿಜಿಟಲ್ ಎರಾದಲ್ಲಿ ಭಾರತ ತನ್ನ ಡಿಫೆನ್ಸ್ ಸೆಕ್ಟರನ್ನು ರೆವಲ್ಯೂಷನೈಸ್ ಮಾಡ್ತಾ ಇದೆ. 2030 ಭದ್ರತಾ ದೃಷ್ಟಿಯಲ್ಲಿ ನಾವು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ನ ಹೇಗೆ ಬಳಕೆ ಮಾಡ್ಕೊಳ್ತಿದ್ದೀವಿ? ನಮ್ಮ ದೇಶ ಮಾಡರ್ನ್ ಡಿಫೆನ್ಸ್ ಇನೋವೇಷನ್ಸ್ ಮೂಲಕ ಸ್ಟ್ರಾಂಗರ್ ಫ್ಯೂಚರನ್ನು ಬಿಲ್ಡ್ ಮಾಡ್ತಾ ಇದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ಕೊನೆವರೆಗೂ ನೋಡ್ತಾ ಹೋಗಿ. ಹಳೆ ಯುಗದ ಯುದ್ಧದಲ್ಲಿ ಒಂದು ವಿಧಾನ ಇತ್ತು. ಸೋಲ್ಜರ್ಸ್ ಎಲ್ಲ ಬ್ಯಾಟಲ್ ಫೀಲ್ಡ್ನಲ್ಲಿ ಹೈ ರಿಸ್ಕಿಂದ ಯುದ್ಧ ಮಾಡ್ತಾ ಇದ್ರು. ಆದರೆ ಸ್ಮಾರ್ಟ್ ವೆಪನ್ಸ್ ಯುಗದಲ್ಲಿ ಸಿಚುವೇಶನ್ ಎಲ್ಲ ಚೇಂಜ್ ಆಗಿದೆ. ಸ್ಮಾರ್ಟ್ ವೆಪನ್ಸ್ ಅಂದರೆ ಟಾರ್ಗೆಟ್ ಡಿಟೆಕ್ಟ್ ಮಾಡಿ ಸೆಲ್ಫ್ ಗೈಡೆಡ್ ಅಟ್ಯಾಕ್ ಮಾಡುವ ಸಿಸ್ಟಮ್ಸ್. ಇದಕ್ಕೆ ಒಂದು ಉದಾಹರಣೆ ಏನಂದರೆ, ಕಾರ್ಗಿಲ್ ವಾರಲ್ಲಿ ನಮ್ಮ ಸೇನೆ ಲೇಸರ್ ಗೈಡೆಡ್ ಬಾಂಬ್ಸನ್ನು ಯೂಸ್ ಮಾಡಿತ್ತು. ಹಾಗೆ ಪ್ರಿಸಿಷನ್ ಗೈಡೆಡ್ ಮೈಸೈಲ್ಸ್ ಅಥವಾ GPS ಮತ್ತು AI ಕಂಬೈನ್ ಮಾಡಿ ಟಾರ್ಗೆಟ್ ಪ್ರಿಸೈಸ್ ಲೊಕೇಶನ್ಗೆ ಆಟೋಮೆಟಿಕಲಿ ಹಿಟ್ ಆಗುತ್ತೆ. ಹಾಗೆ ಈ ಸ್ಮಾರ್ಟ್ ಗನ್ಸ್ ಕೂಡ ಟಾರ್ಗೆಟ್ನ ಲಾಕ್ ಮಾಡಿ ಆಟೋಮೆಟಿಕ್ ಫೈರಿಂಗ್ ಮಾಡ್ತವೆ. ಹಾಗಿದ್ರೆ ಈ ಆಟೋನಮಸ್ ಕಾಂಬ್ಯಾಟ್ ಸಿಸ್ಟಮ್ ಅಂದರೆ ಏನು? ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್ಸ್ ಅಥವಾ UGV ಅಂತ ಕರೀತಾರೆ. ಇದು ಬ್ಯಾಟಲ್ ಫೀಲ್ಡ್ನಲ್ಲಿ ರಿಮೋಟ್ಲಿ ಆಪರೇಟ್ ಆಗುತ್ತೆ. ಹಾಗೆ ಇದನ್ನು ಆಪರೇಟೆಡ್ ಆರ್ಮ್ಡ್ ರೋಬೋಟ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. DRDO ರೋಬೋಟಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಥರ ಹಲವು ಆಟೋನಮಸ್ ಕಾಂಬ್ಯಾಟ್ ಸೊಲ್ಯೂಷನ್ ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ. ಹಾಗಿದ್ರೆ ಇದರ ಅಡ್ವಾಂಟೇಜ್ ಏನು? ಇದರಿಂದ ಹ್ಯೂಮನ್ ಲೈಫ್ ರಿಸ್ಕ್ ಕಡಿಮೆ ಆಗುತ್ತೆ, ಹಾಗೂ ಟಾರ್ಗೆಟ್ ಅಕ್ಯುರೆಸಿ ಹೆಚ್ಚಾಗಿರುತ್ತೆ, ಮತ್ತು ಫಾಸ್ಟರ್ ಕಾಂಬ್ಯಾಟ್ ಡಿಸಿಷನ್ನ ತಗೋಬಹುದಾಗಿರುತ್ತೆ. ಡ್ರೋನ್ಗಳು ಬ್ಯಾಟಲ್ ಫೀಲ್ಡ್ನ ಸರ್ವೆಲೆನ್ಸಲ್ಲಿ ತುಂಬ ಮುಖ್ಯವಾದ ರೋಲ್ ಪ್ಲೇನ ಮಾಡ್ತವೆ. ಹೇಗೆಂದರೆ, ಈ ಸರ್ವೆಲೆನ್ಸ್ ಡ್ರೋನ್ಗಳು ಕಂಟಿನ್ಯೂಯಸ್ಲಿ ಎನಿಮಿ ಪೊಸಿಷನ್ನ ಮಾನಿಟರ್ ಮಾಡ್ತಾ ಇರ್ತವೆ. ಅದು ನೈಟೇ ಆಗಿರಲಿ ಡೇನೇ ಆಗಿರಲಿ ತನ್ನ ಕೆಲಸನ ನಿಲ್ಲಿಸೋದಿಲ್ಲ. ಈ ಕಾಂಬ್ಯಾಟ್ ಡ್ರೋನ್ಸ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟ್ಸ್ ಅಟ್ಯಾಕ್ ಮಾಡ್ತವೆ, ಹಾಗೆ ಪ್ರೋಗ್ರಾಮ್ಡ್ ಆಲ್ಗೋರಿದಮ್ ಮೇಲೆ ವರ್ಕ್ ಮಾಡ್ತವೆ. ಇದಕ್ಕೆ ಎಕ್ಸಾಂಪಲ್ಸ್, ಇತ್ತೀಚೆಗೆ ಹೆರಾನ್ TP ಲಾಂಗ್ ಎಂಡ್ಯೂರೆನ್ಸ್ ಸರ್ವೆಲೆನ್ಸ್ ಡ್ರೋನನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಸರ್ಚರ್ Mark II, ಇದನ್ನು ಟ್ಯಾಕ್ಟಿಕಲ್ ಸರ್ವೆಲೆನ್ಸ್ ಡ್ರೋನ್ ಅಂತ ಕೂಡ ಕರೀತಾರೆ. ಹಾಗೆ ನಮ್ಮ ದೇಶವು ಕೂಡ ಇಂಡಿಜಿನಿಯಸ್ ಆಗಿ ಈ ಡ್ರೋನ್ಗಳ ಡೆವಲಪ್ಮೆಂಟನ್ನು ಮಾಡ್ತಾ ಇದೆ. ಇದಕ್ಕೆ ಸಾಕಷ್ಟು ಪ್ರಾಜೆಕ್ಟ್ಸನ್ನು ಓಪನ್ ಮಾಡಿದೆ. ಹಾಗೆ ಫಾರಿನ್ ಟೆಕ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋ ಉದ್ದೇಶನ ಹಾಕ್ಕೊಂಡಿದ್ದಾರೆ. AI ಡಿಫೆನ್ಸಲ್ಲಿದ್ದರೆ ಸ್ಮಾರ್ಟ್ ಡಿಸಿಷನ್ನ ಬೇಗ ತಗೋಬೋದಾಗಿರುತ್ತೆ. AI ಸಿಸ್ಟಮ್ಸ್ ಯುದ್ಧ ಭೂಮಿಯಲ್ಲಿ ರಿಯಲ್ ಟೈಮ್ ಡಾಟಾನ ಅನಲೈಸ್ ಮಾಡಿ ಪ್ರೆಡಿಕ್ಟ್ ಮಾಡಿ ಮಾಡೆಲ್ಸನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಹಾಗೆ ಸೆನ್ಸಾರ್ ಡಾಟಾ, ಸ್ಯಾಟಲೈಟ್ ಇಮೇಜರಿ ಮತ್ತು ಕಮ್ಯುನಿಕೇಷನ್ ಫೀಡ್ಸ್ನ ಅನಲೈಸ್ ಮಾಡಿ ಕೊಡುತ್ತೆ. ಇದರ ಉಪಯೋಗ ಏನಂದರೆ, AI ಬೇಸ್ಡ್ ಥ್ರೆಟ್ ಡಿಟೆಕ್ಷನ್ ಇರುತ್ತೆ. ಅಂದರೆ ಅನ್ಯೂಶುವಲ್ ಆ್ಯಕ್ಟಿವಿಟಿ ಯಾವುದಾದ್ರೂ ಇದರ ಕಣ್ಣಿಗೆ ಬಿದ್ದರೆ ಅದನ್ನು ಅಡ್ವಾನ್ಸ್ ವಾರ್ನಿಂಗ್ ನೀಡುತ್ತೆ. ಹಾಗೆ ಆಟೋನಮಸ್ ಸರ್ವೆಲೆನ್ಸ್ ಸಿಸ್ಟಮ್ಸ್ ಪ್ಯಾಟ್ರೋಲ್ ರೂಟ್ಸ್ ಆಟೋಮೆಟಿಕ್ ಡಿಸೈನ್ ಮಾಡಿ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ರಿಪೋರ್ಟ್ ಮಾಡುತ್ತೆ. ಇದರ ಅಡ್ವಾಂಟೇಜ್ ಏನಂದರೆ, ಫಾಸ್ಟರ್ ಡಿಸಿಷನ್ ಮೇಕಿಂಗ್ ಮಾಡ್ಕೋಬೋದು, ಹಾಗೆ ಹ್ಯೂಮನ್ ಎರರ್ನ ರೆಡ್ಯೂಸ್ ಮಾಡ್ಬೋದು. ಅಂದರೆ ಮಾನವನ ಕಣ್ಣಿಂದ ತಪ್ಪಿಸ್ಕೊಳ್ಳುವ ಅಥವಾ ಸಣ್ಣ ಪುಟ್ಟ ಎರರ್ಸ್ ಇದ್ದರೆ ಇದರಲ್ಲಿ ಆ ಥರ ಇರೋದಿಲ್ಲ. ಸೈಬರ್ ಸೆಕ್ಯುರಿಟಿ ಇನ್ ಡಿಫೆನ್ಸ್, ಇದು ಇನ್ವಿಸಿಬಲ್ ಬ್ಯಾಟಲ್ ಆಗಿರುತ್ತೆ. ಈ ಡಿಜಿಟಲ್ ವಾರ್ಫೇರ್ ಎರಾದಲ್ಲಿ ಸೈಬರ್ ಅಟ್ಯಾಕ್ ಮಿಲಿಟರಿ ಸಿಸ್ಟಮ್ಸ್ಗೆ ದೊಡ್ಡ ಥ್ರೆಟ್ಟನ್ನು ತಂದಿದೆ. ನಮ್ಮ ಗೌರ್ಮೆಂಟ್ನ ಸೈಬರ್ ಡಿಫೆನ್ಸ್ ಯೂನಿಟ್ ಕೂಡ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೇಫ್ ಗಾರ್ಡ್ ಮಾಡುತ್ತೆ. ಎಕ್ಸಾಂಪಲ್ ಏನಂದರೆ, ಡಿಫೆನ್ಸ್ ಸರ್ವರ್ಸ್ ಸೆಕ್ಯುರಿಟಿ, ಹಾಗೆ ಮಿಸೈಲ್ ಕಂಟ್ರೋಲ್ ಸಿಸ್ಟಮ್ ಹ್ಯಾಕ್ನ ಪ್ರಿವೆಂಟ್ ಮಾಡೋದು, ಕೌಂಟರ್ ಫಾರಿನ್ ಸೈಬರ್ ವಾರ್ಫೇರ್ ಅಟ್ಯಾಕ್ ಮಾಡೋದಾಗಿರುತ್ತೆ. ಇಂಡಿಯಾ ಸೈಬರ್ ಡಿಫೆನ್ಸ್ ಸೆಲ್ಸ್ ಮಿಲಿಟರಿ ಕಮಾಂಡ್ನಲ್ಲಿ ಎಸ್ಟಾಬ್ಲಿಷ್ ಆಗಿದೆ. 24/7 ಮಾನಿಟರಿಂಗ್, ಹಾಗೆ ಥ್ರೆಟ್ ಪ್ರಿವೆನ್ಷನ್ ಮತ್ತು ಇನ್ಸ್ಟಾಂಟ್ ರೆಸ್ಪಾನ್ಸ್ ಸ್ಟ್ರಾಟಜಿಗೆ ಸಪೋರ್ಟಿವ್ ಆಗಿದೆ. ಇದರಲ್ಲಿ ಕರಿಯರ್ ಅಪಾರ್ಚುನಿಟಿ ಕೂಡ ಇದೆ. ಎಕ್ಸಾಂಪಲ್, ಸೈಬರ್ ಡಿಫೆನ್ಸ್ ಸ್ಪೆಷಲಿಸ್ಟ್ ಬೇಕಾಗ್ತಾರೆ, ಹಾಗೆ ಸಿಸ್ಟಮ್ ಸೆಕ್ಯುರಿಟಿ, ಎಥಿಕಲ್ ಹ್ಯಾಕಿಂಗ್, ಕ್ರಿಪ್ಟೋಗ್ರಫಿ ಸ್ಪೆಷಲೈಸೇಷನ್ ರಿಕ್ವೈರ್ಮೆಂಟ್ ಇರುತ್ತೆ. ಆ್ಯಂಟಿ ಸ್ಯಾಟಲೈಟ್ ವೆಪನ್ಸ್, ನಮ್ಮ ಸ್ಪೇಸನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು. ಸ್ಪೇಸ್ ಈಸ್ ದ ನೆಕ್ಸ್ಟ್ ಬ್ಯಾಟಲ್ ಫೀಲ್ಡ್. ಅಂದರೆ ನಮ್ಮ ಆಕಾಶ ಅಥವಾ ನಭ
ಇದು ಮುಂದಿನ ಯುದ್ಧ ಭೂಮಿ ಆಗಬಹುದು. ನಮ್ಮ ದೇಶವು ಕೂಡ ಆಂಟಿ ಸ್ಯಾಟಲೈಟ್ ವೆಪನ್ ಟೆಸ್ಟ್ ಅನ್ನು ಕೂಡ ಮಾಡಿದೆ. ಇದನ್ನು 2019ರ ಮಿಷನ್ ಶಕ್ತಿ ಎಂಬ ಹೆಸರಿನಲ್ಲಿ ಪರೀಕ್ಷೆ ನಡೆದಿದೆ. ಇದರ ರೋಲ್ ಏನು ಅಂತ ನೋಡಿದರೆ, ವಾರ್ ಅಥವಾ ಕಾನ್ಫ್ಲಿಕ್ಟ್ ಟೈಮಲ್ಲಿ ಎನಿಮಿ ಸ್ಯಾಟಲೈಟ್ಸನ್ನು ಬ್ಲೈಂಡ್ ಮಾಡ್ಬೋದು. ಇದರಿಂದ ಅವರ ಕಮ್ಯುನಿಕೇಷನ್ನ ಕಂಪ್ಲೀಟಾಗಿ ಕಟ್ ಮಾಡ್ಬೋದು. ಇದರ ಅಡ್ವಾಂಟೇಜ್ ಏನಂದರೆ ಸ್ಟ್ರಾಟಜಿಕ್ ಸ್ಪೇಸ್ ಸೂಪರ್ಮಸಿ ಇರುತ್ತೆ, ಹಾಗೆ ಇಂಟೆಲಿಜೆನ್ಸ್ ತುಂಬ ಅಡ್ವಾನ್ಸ್ ಆಗಿರುತ್ತೆ. 2030ರ ವೇಳೆಗೆ ಈ ಸಿಸ್ಟಮ್ ಮೋಸ್ಟ್ ಅಡ್ವಾನ್ಸ್ಡ್ ಇರುತ್ತೆ ನಮ್ಮ ದೇಶದಲ್ಲಿ. ಹಾಗೆ ಇದು ಆಟೋನಮಸ್, ಪ್ರೀಶಿಯಸ್ ಮತ್ತು ಫಾಸ್ಟರ್ ಆಗಿರುತ್ತೆ. ಭಾರತವು ಕೂಡ ಅತಿ ಹೆಚ್ಚು ಹೆವಿ ಇನ್ವೆಸ್ಟ್ಮೆಂಟ್ನ ಈ ಸ್ಪೇಸ್ ಡಿಫೆನ್ಸ್ ರಿಸರ್ಚ್ಗೆ ಹಾಕ್ತಾ ಇದೆ. ಯಾಕಂದರೆ ನಾವು ಕೂಡ ಈ ಸ್ಪರ್ಧೆಯಲ್ಲಿ ಇದ್ದೀವಿ ಅಂತ. ಈಗ ನಿಮಗೆ ಸ್ವಲ್ಪ ಸ್ಪಷ್ಟ ಆಗಿರುತ್ತೆ ಫ್ಯೂಚರ್ ಅಥವಾ 2030ರ ವೇಳೆಗೆ ಡಿಫೆನ್ಸ್ ಸೆಕ್ಟರ್ ಎಷ್ಟು ಮಾಡರ್ನ್ ಟೆಕ್ನಾಲಜಿಯನ್ನು ತನ್ನ ಕಡೆ ಸೆಳೆದಿರುತ್ತೆ ಅಂತ. ಸ್ಮಾರ್ಟ್ ವೆಪನ್ಸ್ ಇರುತ್ತೆ, ಡ್ರೋನ್ಸ್, AI ಸಿಸ್ಟಮ್ಸ್, ಸೈಬರ್ ಸೆಕ್ಯುರಿಟಿ, ASATಗಳು, ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್, ಇವು ನಮ್ಮ ದೇಶದ ಡಿಫೆನ್ಸ್ ಪವರ್ನ ಸ್ಟ್ರೆಂತ್. ಕೂಡ ಇಂಟ್ರೆಸ್ಟ್ ಇದ್ದರೆ ಡಿಫೆನ್ಸ್ ಟೆಕ್ನಾಲಜಿ ಕ್ಯಾರಿಯರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಬ್ರೈಟ್ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಜೈ ಹಿಂದ್.